ಆರ್ಎಸ್ಎಸ್ ಕಾರ್ಯಕರ್ತರು ಚಡ್ಡಿಯಿಂದ ಪ್ಯಾಂಟಿಗೆ ಬದಲಾಗಿದ್ದಾರೆ ಹೊರತು ಬುದ್ಧಿಯಲ್ಲಿ ಬದಲಾಗಿಲ್ಲ. ಅವರ ಗುಣ ಸ್ವಭಾವದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಆರ್ಎಸ್ಎಸ್ ವಿರುದ್ಧ ಗುಡುಗಿದ ಸಚಿವ ಮಧು ಬಂಗಾರಪ್ಪ. ಆರ್ಎಸ್ಎಸ್ ಕಾರ್ಯಕರ್ತರಲ್ಲಿ ಏನಾದರೂ ಬದಲಾವಣೆ ಆಗಿದೆ ಅಂತ ಕೇಳಿದ್ರೆ ಮುಂಚೆ ಮಂಡಿ ಮೇಲೆ ಚಡ್ಡಿ ಹಾಕತ್ತಿದ್ರು, ಈಗ ಉದ್ದ ಪ್ಯಾಂಟ್ ಹಾಕತ್ತಿದ್ದಾರೆ. ಇದು ಬಿಟ್ಟು ಬೇರೆ ಗುಣ ಸ್ವಭಾವದಲ್ಲೇನು ಬದಲಾವಣೆ ಆಗಿಲ್ಲ. ಯಾರು ಹೇಳಿದ್ದನ್ನ? ಸಿದ್ದರಾಮಯ್ಯರ ಕ್ಯಾಬಿನೆಟ್ನಲ್ಲಿರುವ ಸಿದ್ದರಾಮಯ್ಯರ ಪರಮಾಪ್ತ ಸಚಿವ ಮಧು ಬಂಗಾರಪ್ಪ, ಎಜುಕೇಷನ್ ಮಿನಿಸ್ಟರ್. ಆರ್ಎಸ್ಎಸ್ ಅನ್ನ ತಿದ್ದುವುದು ಕೆಪಿಎಸ್ ಶಾಲೆಯಿಂದಲೇ. ಆರ್ಎಸ್ಎಸ್ ಸಂಘಟನೆ ಮೊದಲು ರಿಜಿಸ್ಟರ್ ಮಾಡಿಕೊಳ್ಳಲಿ, ಮಧು ಬಂಗಾರಪ್ಪ ವಾಗ್ದಾಳಿ. ಆರ್ಎಸ್ಎಸ್ ಜನಗಣ ಮನ ಹೇಳಲ್ಲ, ರಾಷ್ಟ್ರ ಧ್ವಜಕ್ಕೆ ಗೌರವ ಕೊಡೋದಿಲ್ಲ. ಕಾಂಗ್ರೆಸ್ನವರಿಂದಲೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿರೋದು, ಆರ್ಎಸ್ಎಸ್ ನಿಂದಲ್ಲ ಅಂತ ಹೇಳಿ ಮಧು ಬಂಗಾರಪ್ಪ ವಾಗ್ದಾಳಿ. ಆರ್ಎಸ್ಎಸ್ ಕಾರ್ಯಕರ್ತರು ಚಡ್ಡಿಯಿಂದ ಪ್ಯಾಂಟಿಗೆ ಬದಲಾಗಿದ್ದಾರೆ ಅಷ್ಟೇ, ಅವರ ಗುಣ ಸ್ವಭಾವದಲ್ಲಿ ಯಾವ ಏರಿಳಿತಗಳನ್ನು ನಾವು ಕಂಡಿಲ್ಲ. ಒಂದು ಕಡೆ ಸರ್ಕಾರ ವರ್ಸಸ್ ಆರ್ಎಸ್ಎಸ್ ಸಂಘರ್ಷದ ನಟ್ಟ ನಡುವೆ ಕಾಂಗ್ರೆಸ್ಸಿನ ಸಚಿವರು ಕೊಡ್ತಾ ಇರುವಂತಹ ಹೇಳಿಕೆಗಳು ಬಿಗುವಿನ ವಾತಾವರಣಕ್ಕೆ ಕಾರಣವಾದೀತಾ ಅನ್ನುವಂತಹ ಆತಂಕ ಶುರುವಾಗಿದೆ. ಒಂದು ಸಂಘರ್ಷ ಶಮನ ಮಾಡುವಂತಹ ಪ್ರಯತ್ನಗಳು ಸಚಿವರಿಂದಲೇ ಆಗಬೇಕೇ ಹೊರತು ಸಾಮಾನ್ಯ ಮನುಷ್ಯರಿಂದಲ್ಲ. ಈ ಸಂದರ್ಭದಲ್ಲೂ ಕೂಡ ರಾಜಕೀಯ ಸ್ಟೇಟ್ಮೆಂಟ್ ಬೇಕಾ? ಪೊಲಿಟಿಕಲ್ ಸ್ಟೇಟ್ಮೆಂಟ್ ಬೇಕಾ? ಒಂದು ಸಂಘಟನೆಯನ್ನ ಟ್ರಿಗರ್ ಮಾಡುವಂತಹ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಯಾಕೆ ವ್ಯಕ್ತ ಆಗಬೇಕು? ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದಿದೆ, ಆ ನಿರ್ಧಾರ ನಿರ್ಣಯವಾಗಿ ಪರಿವರ್ತನೆಯಾಗಿದೆ, ಅದು ಎಲ್ಲರಿಗೂ ಅನ್ವಯಿಸುತ್ತಂತೆ ಅಂತ ಹೇಳಿ ಸುಮ್ಮನಿರಬಹುದಾಗಿತ್ತಲ್ಲ. ಮತ್ತೆ ಕೆದಕೋ ಪ್ರಯತ್ನ ಯಾಕೆ? ಈ ಅರ್ಥದಲ್ಲೂ ಕೂಡ ಚರ್ಚೆಗಳು ಶುರುವಾಗಿದೆ. ಮಧು ಬಂಗಾರಪ್ಪ ಈ ವಿಚಾರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಆರ್ಎಸ್ಎಸ್ ಕಾರ್ಯಕರ್ತರನ್ನ ಕರ್ನಾಟಕದ ಪಬ್ಲಿಕ್ ಶಾಲೆಗಳ ಮೂಲಕ ತಿದ್ದುತ್ತೇವೆ. ಆರ್ಎಸ್ಎಸ್ ಅನ್ನ ತಿದ್ದುವುದು ಕೆಪಿಎಸ್ ಶಾಲೆಯಿಂದಲೇ. ಆರ್ಎಸ್ಎಸ್ ಸಂಘಟನೆಯ ಮೊದಲು ರಿಜಿಸ್ಟರ್ ಮಾಡಿಕೊಳ್ಳಲಿ. ಆರ್ಎಸ್ಎಸ್ ಜನಗಣ ಮನ ಹೇಳೋದಿಲ್ಲ, ರಾಷ್ಟ್ರ ಧ್ವಜಕ್ಕೆ ಗೌರವ ಕೊಡೋದಿಲ್ಲ, ಕಾಂಗ್ರೆಸ್ನವರಿಂದಲೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದೆ ಅಂತ ಹೇಳಿ ಆರ್ಎಸ್ಎಸ್ ವಿರುದ್ಧ ಕಾಂಗ್ರೆಸ್ಸಿನ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಮಕ್ಕಳ ಮೃದು ಮನಸ್ಸಿಗೆ ಮತಾಂಧತೆಯನ್ನು ತುಂಬುತ್ತಿದ್ದಾರೆ, ಮಕ್ಕಳ ಮನಸ್ಸಿಗೆ ಕೋಮುವಾದದ ವಿಷಬೀಜವನ್ನು ಬಿತ್ತುತ್ತಿದ್ದಾರೆ. ಹಾಗಾಗಿ ಆ ಮಕ್ಕಳ ಮನಸ್ಸನ್ನು ಬದಲಾಯಿಸೋದಕ್ಕೆ ಶಾಲೆಗಳು ಅತ್ಯಂತ ಅಗತ್ಯ. ನಾವು ಅವರನ್ನು ತಿದ್ದುವ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ಸಿನ ಸಚಿವರೊಬ್ಬರು ರೋಷಾವೇಶದಲ್ಲಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಅಭಿವೃದ್ಧಿಯ ಪಥದಲ್ಲಿ ಇದೆ ಎನ್ನುವುದಾದರೆ ಕೇವಲ ಅವರ ವಸ್ತ್ರ ಧಾರಣೆಯಲ್ಲಿ ಒಂದಷ್ಟು ಬದಲಾವಣೆಯಾಗಿದೆ. ಆರಂಭದಲ್ಲಿ ಚಡ್ಡಿ ಹಾಕ್ತಿದ್ರು, ಈಗ ಪ್ಯಾಂಟ್ ಹಾಕ್ತಿದ್ದಾರೆ. ಈ ಬದಲಾವಣೆಗಳನ್ನು ಹೊರತುಪಡಿಸಿ ಇನ್ಯಾವ ಬದಲಾವಣೆಗಳು ಕೂಡ ನಮಗೆ ಕಾಣ್ತಿಲ್ಲ. ಆರ್ಎಸ್ಎಸ್ ಬದಲಾಗಬೇಕು, ಆರ್ಎಸ್ಎಸ್ಸಿನ ಮನಸ್ಥಿತಿಗಳು ಬದಲಾಗಬೇಕು, ಆರ್ಎಸ್ಎಸ್ಸಿನ ಉದ್ದೇಶಗಳು ಬದಲಾಗಬೇಕು, ರಾಷ್ಟ್ರದ ಮೇಲೆ ಸ್ನೇಹ ಇಟ್ಟುಕೊಳ್ಳಬೇಕು, ದೇಶದ ಮೇಲೆ ಗೌರವ ಇಟ್ಟುಕೊಳ್ಬೇಕು. ಆರ್ಎಸ್ಎಸ್ ಬದಲಾಗಲಿ ಅಂತೇಳಿ ಮಧು ಬಂಗಾರಪ್ಪ ಹಾರೈಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.